ನಿಯಮಬಾಹಿರ ನೇಮಕಾತಿ ಖಂಡಿಸಿ ಇದೀಗ ಯುವ ಪಡೆ ರಸ್ತೆಗಿಳಿದಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಗೇಟ್ ಅನ್ನು ತಡೆದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕೆಇಎ ಪ್ರಕಟಿಸಿರುವಂತಹ 945 ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಅವಕಾಶ ಕೊಡಲಾಗ್ತಾ ಇದೆ. ಬಿಎಸ್ಸಿ ಬಿಟೆಕ್ ವಿದ್ಯಾರ್ಥಿಗಳಿಗೆ ಅವಕಾಶಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಳೆದ 13 ದಿನಗಳಿಂದ ವಿದ್ಯಾರ್ಥಿಗಳ ಧರಣಿ ಹೀಗೆ ಮುಂದುವರಿತಾ ಇದೆ. ಸಿಬ್ಬಂದಿ ಅಧಿಕಾರಿಗಳನ್ನ ಹೊರಗಡೆ ವಿದ್ಯಾರ್ಥಿಗಳು ತಡೆದು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಧಾರವಾಡ ಕೃಷಿ ವಿವಿ ಆವರಣದಲ್ಲಿ ಬಿಗುವಿನ ವಾತಾವರಣ ಇದೆ. ಕಳೆದ 15 ದಿನಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಹಾಗಾಗಿ 50ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಭದ್ರತೆ ಕೂಡ ಕೊಡಲಾಗಿದೆ. ಸ್ಥಳದಲ್ಲೇ ಪೊಲೀಸ್ ಪಡೆ ಇದೆ. ಹೀಗೆ ಇದೀಗ ಖುದ್ದು ಸ್ಥಳಕ್ಕೆ ಕಮಿಷನರ್ ಶಶಿಕುಮಾರ್ ಕೂಡ ಹೋಗಿದ್ದಾರೆ. ಹೋಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಮನವೊಲಿಕೆಗೆ ಬಹಳಷ್ಟು ಯತ್ನಿಸಿದ್ದಾರಂತೆ. ಆದರೂ ಕೂಡ ವಿದ್ಯಾರ್ಥಿಗಳು ಈ ಒಂದು ಪ್ರೊಟೆಸ್ಟ್ ಅನ್ನ, ಈ ಒಂದು ಪ್ರತಿಭಟನೆಯನ್ನ ಕೈಬಿಟ್ಟಿಲ್ಲ. ಈ ರೀತಿಯಾಗಿ ಕೃಷಿ ವಿಶ್ವವಿದ್ಯಾಲಯದ ಗೇಟ್ ಅನ್ನ ತಡೆದು ವಿದ್ಯಾರ್ಥಿಗಳು ಕಳೆದ 15 ದಿನಗಳಿಂದ ಮಾಡ್ತಾ ಇರುವಂತಹ ಪ್ರತಿಭಟನೆ, ಧರಣಿ ಇದು. ಹಾಗಾಗಿ ಸಿಬ್ಬಂದಿ ಅಧಿಕಾರಿಗಳನ್ನ ಈ ರೀತಿಯಾಗಿ ಹೊರಗಡೆ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಕೂತಿದ್ದಾರೆ. ಖುದ್ದು ಕಮಿಷನರ್ ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳಕ್ಕೆ ಹೋಗಿ ಅವರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಯೂಸ್ ಆಗಿಲ್ಲ. ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಸರ್ಕಾರ